ನೋಡಿ ಬ್ರೇಕು ಮುಂಚೆ ಹೇಳ್ತಾ ಇದ್ದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ರೇಸಿಗೆ ಬಿದ್ದಂತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಅಂತ. ನೋಡಿ ಒಂದು ಕಡೆ ಡಿ ಕೆ ಶಿವಕುಮಾರ್ಗೂ ಮುಂಚೆ ರಾಹುಲ್ ಗಾಂಧಿ ಅವರನ್ನ ಸಿಎಂ ಭೇಟಿ ಆದರು, ಈ ಕಡೆ ಸಿಎಂಗೂ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿ ಕೆ ಶಿವಕುಮಾರ್ ಭೇಟಿ ಆಗ್ತಾ ಇದ್ದಾರೆ. ಹಾಗೆ ನಾಯಕರ ದಾಳ ಪ್ರತಿದಾಳದ ಆಟ ಸಿಕ್ಕಾಪಟ್ಟೆ ಜೋರಾಗಿದೆ ಡೆಲ್ಲಿಲಿ. ಡಿ ಕೆ ಶಿಗೂ ಮುಂಚೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಡೆಲ್ಲಿಲೇ ಬೀಡುಬಿಟ್ಟು ಸಿಎಂ ತಂತ್ರಕ್ಕೆ ಡಿ ಕೆ ಶಿವಕುಮಾರ್ ಪ್ರತಿತಂತ್ರವನ್ನ ಎಣಿತಾ ಇದ್ದಾರೆ. ನೆನೆಯಷ್ಟೇ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ರು ಡಿ ಕೆ ಬ್ರದರ್ಸ್ ಇಬ್ರು. ದುಡಿಮೆಗೆ ಪ್ರತಿಫಲ ನೀಡಿ ಅಂತ ಖರ್ಗೆ ಬಳಿ ಕೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಜೊತೆಗೆ ಅವ್ರಿಗೆ ಸಪೋರ್ಟ್ ಆಗಿ ಡಿ ಕೆ ಸುರೇಶ್ ಕೂಡ ಇದ್ದಾರೆ. ಪಕ್ಷಕ್ಕೆ ಕೊಟ್ಟಂತಹ ಒಂದು ನಿಷ್ಠೆಗೆ ನೀವು ಒಂದು ಪ್ರತಿಫಲ ರೂಪದಲ್ಲಿ ಕೊಡಬೇಕು ನಮಗೆ ಅಂತ. ಅಂದರೆ ಅಧಿಕಾರ ಹಸ್ತಾಂತರ. ಪಕ್ಷವನ್ನು ಅಧಿಕಾರಕ್ಕೆ ತಂದಿರೋದು ನಾವು, ನಿಷ್ಠಾವಂತ ಕಾರ್ಯಕರ್ತರು ನಾವು ಅಂತ ಪ್ರೂವ್ ಮಾಡ್ಕೊಂಡಿದ್ದೀವಿ. ಈ ನಾಯಕತ್ವದ ಮುಂದಾಳತ್ವವನ್ನು ವಹಿಸಿದ್ದಕ್ಕೆ ಏನು ಫಲ ಬೇಡವಾ? ಹೀಗೆ ಇತ್ಯರ್ಥ ಪಡಿಸದ ಹೊರತು ಪುನರ್ರಚನೆ ಅಂತೂ ಬೇಡ ಅಂದರೆ ಪಟ್ಟು ಹಿಡಿದು ಕೂತಿದ್ದಾರೆ. ಒಂದು ಕ್ಲಾರಿಫಿಕೇಷನ್ ಬೇಕು. ಈಗೇನು ಅಧಿಕಾರ ಹಸ್ತಾಂತರ ಮಾಡ್ತೀರಾ ಇಲ್ವಾ? ಚರ್ಚೆ ಮಾಡೋಣ, ನೋಡೋಣ, ಅದು ಬೇಡ. ಮಾಡ್ತೀರಾ ಅನ್ನೋದಾದರೆ ಹ್ಞೂ ಅಂತನಾದರೂ ಹೇಳಿ, ಇಲ್ಲ ಅಂತಂದರೆ ಇಲ್ಲ ಅಂತನಾದರೂ ಹೇಳಿ. ಇತ್ಯರ್ಥ ಪಡಿಸಲಿಲ್ಲ ಅಂತಂದಮೇಲೆ ಪುನರ್ರಚನೆ ಆಗೋದು ಬೇಡ. ಇತ್ಯರ್ಥ ತಡ ಆದರೂ ಪರವಾಗಿಲ್ಲ, ಅದು ಲೇಟ್ ಆಗಲಿ. ಬೇಕಾದ್ರೆ ಆರಾಮಾಗಿ ಚಳಿಗಾಲದ ಅಧಿವೇಶನ ಇದೆ, ಮುಗಿಸ್ಕೊಂಡು ಸಂಕ್ರಾಂತಿಯ ನಂತರ ಆಗಲಿ ಅಂತ. ನೋಡಿ ಅಲ್ಗೂ ಬಂತು, ಸಂಕ್ರಾಂತಿಗೆ ಬಂತು 1 ವರ್ಷದಿಂದ. ಲಾಸ್ಟ್ ಇಯರು ಸೇಮು ಸಂಕ್ರಾಂತಿ ಆಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅನ್ನೋದು ಚರ್ಚೆ ಇತ್ತು. ಈಗ ಅದೇ ಸಂಕ್ರಾಂತಿ ಮತ್ತೆ ಪೋಸ್ಟ್ಪೋನ್ ಆಗ್ತಾ ಇದೆ. ಮತ್ತು ಇದು ವರ್ಷವೂ ಕೂಡ 25ರಲ್ಲೂ ಸಂಕ್ರಾಂತಿಯ ಚರ್ಚೆ ಆಗಿತ್ತು. ಈಗ ಬರೋ 26ರಲ್ಲೂ ಸಂಕ್ರಾಂತಿಯ ಚರ್ಚೆ ಆಗುತ್ತೆ. ಸೊ ಅದು ಲಾಸ್ಟಿಗೆ ಬಂದು ನಿಲ್ಲೋದು ಅಲ್ಲಿಗೆ. ಸೊ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ನಾಯಕತ್ವ ಗೊಂದಲವನ್ನು ಫಸ್ಟು ಬಗೆಹರಿಸಿ ಅದಾದಮೇಲೆ ಸಂಪುಟ ಪುನರ್ರಚನೆ ಅಂತ. ಇದೀಗ ಖರ್ಗೆ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅದೇ ಕುತೂಹಲ. ಕಾದು ನೋಡಬೇಕು ಏನಾಗುತ್ತೆ ಅಂತ. ಇವತ್ತೇ ಏನಾದರೂ ಇದಕ್ಕೆ ತೆರೆ ಬೀಳುತ್ತಾ? ಅಂತಿಮ ನಿರ್ಧಾರ ತೆಗೆದುಕೊಳ್ತಾರಾ ಮಲ್ಲಿಕಾರ್ಜುನ ಖರ್ಗೆ? ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರ ನಿರ್ದೇಶನದಂತೆ ಸಿಎಂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಆಗ್ತಾ ಇದ್ದಾರೆ. ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಅಂದಗುಡಿ ಲೈವ್ನಲ್ಲಿ. ಆನಂದ್, ಇವತ್ತೇ ಫೈನಲ್ ಡಿಸಿಷನ್ ಖರ್ಗೆ ಅವರು ತಗೊಳ್ತಾರಾ ಏನು ಅನ್ನೋ ಕುತೂಹಲ ಇದೆ. ಖಂಡಿತವಾಗ್ಲೂ ಶರತ್, ಸಚಿವ ಸಂಪುಟ ಪುನರ್ರಚನೆ ಮಾಡಿ ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಚರ್ಚೆ ಮಾಡಿ ಅನ್ನೋ ಒಂದು ತಾಕೀತನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಖರ್ಗೆ ಅವರನ್ನ ಮಧ್ಯಾಹ್ನ ಅಥವಾ ಸಂಜೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿ 1-to-1 ಮಾತುಕತೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಖರ್ಗೆ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರಾ ಇಲ್ವಾ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗಿದ್ದೇ ಆದ್ರೆ ನಾಯಕತ್ವ ಬದಲಾವಣೆ ಒಂದು ಪ್ರಶ್ನೆ ಬರೋದಿಲ್ಲ, ಸಿಎಂ ಬದಲಾವಣೆ ಕೂಡ ಆಗೋದಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಸ್ಪಷ್ಟತೆ ಸಿಗುತ್ತೆ. ಆದರೆ ಸಚಿವ ಸಂಪುಟ ಪುನರ್ರಚನೆ ಮುಂದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ನಾಯಕತ್ವ ಬದಲಾವಣೆ ಗೊಂದಲ ಏನಿದೆ ಇದು ಇನ್ನೂ ಕೂಡ ಹಾಗೆ ಜೀವಂತವಾಗಿರ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಹಾಗಾಗಿ ಇದೆಲ್ಲದಕ್ಕೂ ಕೂಡ ತೆರೆ ಎಳೆಯತಕ್ಕಂಥ ಒಂದು ಪ್ರಯತ್ನವನ್ನ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮಾಡಬೇಕಾಗಿದೆ. ಈ ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿಯ ಒಂದು ನಿರ್ಧಾರವನ್ನು ಹೇಳ್ತಾರೆ ಮತ್ತೆ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅನ್ನೋ ಕುತೂಹಲ ಸದ್ಯಕ್ಕೆ ಎಲ್ಲರನ್ನೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಎಲ್ಲಾ ಪ್ರಮುಖ ಸಚಿವರು ದೆಹಲಿಗೆ ಹೋಗಿ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಇನ್ನು ಕೆಲವು ಸಚಿವರು ಸಿದ್ದರಾಮಯ್ಯನವರ ಜೊತೆ ಹೋಗಿ ಸಿದ್ದರಾಮಯ್ಯನವರ ಪರ ನಿಲ್ಲೋದಕ್ಕೆ ಮುಂದಾಗಿದ್ದಾರೆ. ಈ ಕಡೆ ಸಚಿವಾಕಾಂಕ್ಷಿಗಳು ಕೂಡ ಪದೇ ಪದೇ ದೆಹಲಿಗೆ ಹೋಗಿ ಅಲ್ಲೂ ಕೂಡ ಬೀಡ್ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಸಂಪುಟಕ್ಕೆ ಸೇರೋದಕ್ಕೆ ಸತತ ಒಂದು ಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಈ ಎಲ್ಲ ಒಂದು ಬೆಳವಣಿಗೆಗಳ ನಡುವೆ ಹೈಕಮಾಂಡ್ ನಿಲುವು ಏನಿರುತ್ತೆ ಅನ್ನೋ ಒಂದು ಕುತೂಹಲ ಇದೆ. ಯಾಕೆಂತಂದ್ರೆ ರಾಹುಲ್ ಗಾಂಧಿ ಅವರನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಮಾಡಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆಗೆ ಒಂದು ತಾತ್ವಿಕವಾದಂತಹ ಒಂದು ಒಪ್ಪಿಗೆಯನ್ನ ಪಡ್ಕೊಂಡಿದ್ದಾರೆ. ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಇಬ್ಬರು ಕೂಡ ಹೋಗಿ ಪವರ್ ಶೇರಿಂಗ್ ವಿಚಾರ ಇತ್ಯರ್ಥಪಡಿಸಿ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಟು ಒತ್ತಡವನ್ನ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ಗೂ ಕೂಡ ಈ ಇಬ್ಬರು ನಾಯಕರನ್ನ ಸಂಭಾಳಿಸತಕ್ಕಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಈಗ ಹೈಕಮಾಂಡ್ ನಾಯಕರು ಇದ್ದಾರೆ. ಅಂತಿಮವಾಗಿ ಇವತ್ತು ಸಂಜೆಯ ಒಳಗಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಇಲ್ವಾ ಅನ್ನೋದು ಕುತೂಹಲ ಕಾಡ್ತಿದೆ. ಶರತ್, ಡೀಟೇಲ್ಸ್ಗಾಗಿ